ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪಲಾವ್ ಮಾಡಕತ್ತೀನಿ ನೋಡ್ರಿ. ಎಲ್ಲ ತರಕಾರಿ ಹಾಕಿ ಇವತ್ತು ನಾನು ಪಲಾವ್ ಮಾಡಕತ್ತೀನಿ ರೀ. ಪಲಾವ್ಕಿದ ತರಕಾರಿ ಬೇಕಂತ ಏನಿಲ್ಲ ರೀ. ನಿಮ್ಮ ಹತ್ರ ಯಾವ ತರಕಾರಿ ಇತ್ತಲ್ಲ ಆ ತರಕಾರಿ ಹಾಕಿ ಪಲಾವ್ ಮಾಡ್ಬೋದು ರೀ. ಈಗ ನಮ್ಮ ಕಡೆ ಅಂತ ಮಳೆ ಭಾಳ ಹತ್ತೈತೆ ರೀ. ಸುಡು ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ರುಚಿ ರೀ. ಎಲ್ಲ ಕಾಯಿಪಲ್ಲೆ ಎಲ್ಲ ಹೆಂಚಿಟ್ಕೊಂಡಿನಿ ನೋಡ್ರಿ. ನಾನು ಉಳ್ಳಿಗಡ್ಡಿ, ಟಮಾಟಿ ಹಣ್ಣು, ಮೆಣಸಿನ್ಕಾಯಿ, ಹಸಿ ಎಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಸಬ್ಬಸ್ಗಿರಿ, ಸ್ವಲ್ಪ ಅವ್ರಿಕಾಳನ್ನು ತೊಗೊಂಡಿನಿ ರೀ. ನಾನು ಒಂದು ಕುಕ್ಕರ್ದಾಗ ಎಣ್ಣೆ ಹಾಕಿ ಕಾಯಕ್ಕಿಟ್ಟೀನಿ ನೋಡ್ರಿ. ಸ್ವಲ್ಪ ದಾಲ್ಚಿನ್ನಿ, ಲವಂಗ, ಯಾಲಕ್ಕಿ ಹಾಕಿ ಮಾಡಾಕತ್ತೀನಿ ರೀ. ನಾನು ಸ್ವಲ್ಪ ಮಟ್ಟೆ ಜೀರಿಗೆ ಹಾಕಾಕತ್ತೀನಿ ರೀ. ಏನು ಮನ್ಯಾಗ ಏನು ಕಡಿಮೆ ಸಾಮಾನು ಇರ್ತೈತಲ್ಲ ಅಷ್ಟು ಹಾಕಿ ಮಾಡಿದ್ರೆ ಅಗದಿ ರುಚಿ ಆಗ್ತೈತೆ ರೀ. ಈಗ ನೋಡ್ರಿ, ಉಳ್ಳಿಗಡ್ಡಿ, ಹಸಿಮೆಣ್ಸಿನ್ಕಾಯಿ ಹಾಕೀನಿ ರೀ. ನಾನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಫ್ರೈ ಮಾಡಿ ಸ್ವಲ್ಪ ನೀಟ್ ಹಸಿ ವಾಸನೆ ಹೋದ್ರೆ ಸಾಕ್ರಿ. ನಾನು ಯಾವ ಕಾಯಿಪಲ್ಲೆನೋ ಪೂರ್ತಿ ಅಷ್ಟೊಂದು ಫ್ರೈ ಮಾಡೋಕೆ ಹೋಗಂಗಿಲ್ಲ ರೀ. ಅವನ್ನ ಪೂರ್ತಿ ಕೆಂಪಾಗಲಿ ಅಂತ ಅಷ್ಟೊಂದು ಫ್ರೈ ಮಾಡಂಗಿಲ್ಲ ರೀ. ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ. ಒಂದು 2-3 ಸೆಕೆಂಡ್ ಮೆತ್ತಗಾದು ಅಂದ್ರೆ ಮುಗಿದು ಹೋಗ್ತೈತೆ ರೀ. ಟಮಾಟಿ ಹಣ್ಣು ಒಂದೆರಡು ಕಟ್ ಮಾಡಿ ಇಟ್ಕೊಂಡಿನಿ ರೀ. ನಾನು ಈಗ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ನೋಡ್ರಿ. ಪೇಸ್ಟ್ ಹಾಕಿಲ್ರಿ. ನಾನು ಮನ್ಯಾಗನ ಸ್ವಲ್ಪ ಹಸಿ ಎಲ್ಲ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ವಾಸನೆ ಚಲೋ ಬರ್ತೈತೆ ರೀ. ಅಂದ್ರೆ ಪೇಸ್ಟ್ ಹಾಕಿದ್ದು ವಾಸನೆನ ಬೇರೆ ಬರ್ತೈತೆ ರೀ. ನಾವು ಮನ್ಯಾಗ ಫ್ರೆಶ್ ಆಗ ಜಜ್ಜಿ ಹಾಕಿ ಮಾಡಿದ್ದು ಭಾಳ ಚಂದ ವಾಸನೆ ಬರ್ತೈತೆ ರೀ. ಈಗ ಒಂದು 2 ದೊಡ್ಡ ಟಮಾಟಿ ಹಣ್ಣು ಕಟ್ ಮಾಡಿ ಇಟ್ಟಿದ್ದೆ ರೀ. ನಾನು ಈಗ ಆ ಟಮಾಟಿ ಹಣ್ಣು ಹಾಕಿದೆ ನೋಡ್ರಿ. ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ನಾವು ಪಲಾವ್ ಮಾಡೋಕೆ ಇದು ಕಾಯಿಪಲ್ಲೆ ಬೇಕಂತ ಏನಿಲ್ಲ ರೀ. ಏನು ಇಲ್ಲಪ್ಪ ಅಂದ್ರೆ ಟಮಾಟಿ ಹಣ್ಣು, ಉಳ್ಳಿಗಡ್ಡಿ, ಸ್ವಲ್ಪ ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿ ಅಕ್ಕಿ ಹಾಕಿ ಅದ್ರಾಗ ಸ್ವಲ್ಪ ಬ್ಯಾಳೆ ಹಾಕಿ ಮಾಡಿದರು ಅದು ಒಂದು ಪಲಾವನ ರೀ. ಹೆಂಗೆ ಬೇಕಾದಂಗೆ ಮಾಡ್ಕೊಂಡ್ರು ಪಲಾವ್ ರೆಡಿ ಆಗ್ತೈತೆ ರೀ. ಈಗ ನಾನು ಒಂದು ಬಟಾಟಿ, 2 ಗಜ್ಜರಿ ತೊಗೊಂಡಿದ್ದೆ ರೀ. ಮತ್ತು ಸ್ವಲ್ಪ ಬೀನ್ಸು, 1-2 ದೊಡ್ಡ ಮೆಣ್ಸಿನ್ಕಾಯಿ ರೀ ತೊಗೊಂಡು ಕಟ್ ಮಾಡಿ ಇಟ್ಟಿದ್ದೆ ರೀ. ನಾನು ಈಗ ಅದನ್ನು ಸ್ವಲ್ಪ ಎಣ್ಣೆಗೆ ಹಾಕಿ ಚೆಂದಾಗಿ ಫ್ರೈ ಮಾಡೋಣ್ರಿ. ಆಮೇಲೆ ಈಗ ನಾನು ಸ್ವಲ್ಪ ಅವ್ರಿಕಾಳು ಹಾಕಾಕತ್ತೀನಿ ನೋಡ್ರಿ. ಅವ್ರಿಕಾಳನ್ನು ಈಗ ಅದರ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಮೆತ್ತಗಾದ್ರೆ ಸಾಕು ನಮಗೆ. ಈಗ ಸಬ್ಬಸ್ಗೆ ಪಲ್ಲೆ ಕಟ್ ಮಾಡಿ ನಾನು ತೊಳೆದಿಟ್ಕೊಂಡಿದ್ದೆ ರೀ. ಈಗ ಸ್ವಲ್ಪ ಅದನ್ನು ಹಾಕಿದೆ ರೀ. ನಾನು ಸಬ್ಬಸ್ಗೆ ಇಲ್ದ ಮತ್ತು ಹೊಳ್ಳಿ ಮೆಂತ್ಯ ಪಲ್ಯ ಇದ್ದರೂ ನಡಿತೈತೆ ರೀ. ಇಲ್ಲಕಂದ್ರೆ ಸ್ವಲ್ಪ ಪಲಾವ್ ಇದ್ದರೂ ನಡಿತೈತಿ. ನೀವು ಯಾವ ತರಕಾರಿ ಯಾವ ತಪ್ಪಲ ಪಲ್ಯ ಹಾಕಿದ್ರೂ ನಡಿತೈತೆ ರೀ. ನಾನು ಸ್ವಲ್ಪ ಸಬ್ಬಸ್ಗೆ ಇತ್ತು ಅದು ಸಬ್ಬಸ್ಗೆ ಹಾಕಿದರೆ. ಈಗ ಸ್ವಲ್ಪ ಅಕ್ಕಿ ತೊಗೊಂಡಿನಿ ನೋಡ್ರಿ. ನಾನು 2 ಗ್ಲಾಸದಷ್ಟು ಬಾಸ್ಮತಿ ಅಕ್ಕಿ ಅಂತ ಹೇಳ್ರಿ ಅವ್ನು ತೊಗೊಂಡಿನಿ ರೀ. ಈಗ ನೋಡಿರಿ ಸ್ವಲ್ಪ ಎಣ್ಣೆ ಬಿಡತ್ತೈತ್ರಲ್ಲ, ಹಿಂಗೆ ಎಣ್ಣೆ ಬಿಡುವವರೆಗೂ ರೀ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ರೀ. ಈಗ ಅಕ್ಕಿ ಒಂದು 2 ಸರಿಗೆ ತೊಳೆದು ಹಾಕಿದೆ ನೋಡ್ರಿ. ನಾನು ಏನು ಅಕ್ಕಿ ಏನು ನೆನೆ ಇಟ್ಟು ಇಲ್ಲರಿ. ನಾನು ಆಗ ತೊಳೆದ ತಕ್ಷಣ ಹಾಕಿ ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ನಾನು ಅಕ್ಕಿ ನೆನೆ ಇಟ್ಕೊಂಡ್ರು ನಡಿತೈತೆ ರೀ. ಆದ್ರೆ ನಾನು ನೆನೆ ಇಟ್ಟೇ ಇಲ್ಲರಿ. ಹಂಗೆ ಏಕದಮ್ ಮಿಕ್ಸ್ ಮಾಡಿದೆ ರೀ. ನಾನು ಈಗ ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀರು ಹಾಕಿರಿ. ನಾ ಅಳತಿ ಮೇಲೆ ಏನು ತೋರ್ಸಾಕತ್ತಿಲ್ಲ ರೀ. ನಮ್ಮ ಮನ್ಯಾಗ ಹೆಂಗೆ ಮಾಡ್ತೀನಿ ಹಂಗೆ ಮಾಡಿ ತೋರ್ಸಾಕತ್ತೀನಿ ರೀ. ನಾನು ಇಷ್ಟ ಕಪ್ ಅಕ್ಕಿ ಹಾಕಬೇಕು, ಇಷ್ಟ ಅಕ್ಕಿಗೆ ಇಷ್ಟ ಕಪ್ ನೀರು ಹಾಕಬೇಕು ಅಂಥೇಳಿ ಏನೋ ತೋರ್ಸಾಕತ್ತಿಲ್ಲ ರೀ. ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ನೋಡ್ರಿ. ಉಪ್ಪು ಹಾಕಿ ಸ್ವಲ್ಪ ಬಿರಿಯಾನಿ ಮಸಾಲೆ ಇರ್ತೈತಲ್ರಿ, 1 ಸ್ಪೂನ್ದಷ್ಟು ಬಿರಿಯಾನಿ ಮಸಾಲೆ ಹಾಕಿದೆ ನೋಡ್ರಿ. ನಾನು ಅದು ಸ್ವಲ್ಪ ವಾಸನೆ ಚಲೋ ಬರ್ತೈತೆ ರೀ. ಇದ್ರೆ ಹಾಕ್ರಿ, ಇಲ್ಲಕಂದ್ರೂ ನಡಿತೈತಿ. ಏನು ಬೇಕಾ ಅಂತ ಏನಿಲ್ಲ ರೀ. ಈಗ ಸ್ವಲ್ಪ ಕುದಿ ಬಲ್ರಿ. ಸ್ವಲ್ಪ ಕುದಿ ಬಂದ ತಕ್ಷಣ ರೀ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಸಿಟಿ ಹಾಕಿ ಒಂದು 2ರಿಂದ 3 ಸಿಟಿ ತೊಗೊಂಡಿವಪ್ಪ ಅಂದ್ರೆ ಅನ್ನ ಪೂರ್ತಿ ರೆಡಿ ಆಗಿಬಿಡ್ತೈತೆ ರೀ. ನೀವೀಗ ಸ್ವಲ್ಪ ತುಪ್ಪ ಹಾಕೋರಿದ್ರೆ ತುಪ್ಪ ಹಾಕ್ರಿ. ನಾ ತುಪ್ಪ ಅದು ಏನು ಹಾಕೇ ಇಲ್ಲರಿ. ಸ್ವಲ್ಪ ಲಿಂಬೆ ಹಣ್ಣು ಹಿಂಡವ್ರಿದ್ರೆ ಲಿಂಬೆ ಹಣ್ಣು ಹಿಂಡಿದ್ರು ನಡಿತೈತೆ. ನಾ ಯಾಕಂದ್ರೆ ಟಮಾಟಿ ಹಣ್ಣು ಜಾಸ್ತಿ ಹಾಕಿನ್ರಲ್ಲ, ಹೀಗಾಗಿ ಲಿಂಬೆ ಹಣ್ಣು ಏನು ಹಿಂಡಲಿಲ್ಲ ರೀ. ನಾನು ನೀವು ಹಿಂಡವ್ರಿದ್ರೆ ಹಿಂಡ್ಬೋದು ರೀ. ಈಗ ಕುಕ್ಕರ್ ಬಾಯಿ ಮುಚ್ಚಿ ಒಂದು 2ರಿಂದ 3 ಸಿಟಿ ತೊಗೊಳ್ರಿ. 2ರಿಂದ 3 ಸಿಟಿ ತೊಗೊಂಡು ಒಂದು 10-15 ನಿಮಿಷ ಬಿಟ್ಟು ಈಗ ಕುಕ್ಕರ್ ಸಿಟಿ ಆರಿದ್ದಿಂದ್ರೆ ಈಗ ತೆಗಿಯಾಕತ್ತೀನಿ ನೋಡ್ರಿ. ನಾನು ತೆಗೆದಾದ್ಮೇಲೆ ನೋಡ್ರಿ ಅನ್ನ ಚಂದ ಬಂದೈತೆ ರೀ. ಈ ಹೋಟೆಲ್ದಾಗ ಇರ್ತೈತ್ರಲ್ಲ ಸೇಮ್ ಹೋಟೆಲ್ದ ಸ್ಟೈಲನ ಅನ್ನ ಆಗೈತೆ ನೋಡ್ರಿ. ಈಗ ಇದು ಹಂಗೆ ತಿಂದರೂ ನಡಿತೈತೆ ರೀ ಬಿಸಿ ಬಿಸಿದ. ಇಲ್ಲಾಂದ್ರೆ ಐತ್ರಿ ಮೇಲೆ ಮೊಸರಿನ ಜೊತೆನೂ ತಿಂದ್ರೆ ನಡಿತೈತಿ. ಇಲ್ಲಾಂದ್ರೆ ರಾಯ್ತ ಅಂತಾರಲ್ಲ ರೀ, ರಾಯ್ತ ಇದ್ರ ಮೇಲೆ ತಿಂದರೂ ನಡಿತೈತೆ ರೀ. ಮಕ್ಕಳಿಗಂತ ಮಾಡಿಕೊಟ್ರೆ ಅಗದಿ ಖುಷಿ ಪಡ್ತಾರೆ ರೀ. ದೊಡ್ಡವರು ಖುಷಿ ಪಡ್ತಾರೆ. ಮಕ್ಕಳು ಶಾಲೆಗೆ ಹೋಗೋ ಮುಂದೆ ಹಿಂಗೆ ಮಾಡಿ ಕಟ್ಟಿದ್ದೀವಿ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿಬಿಡ್ತೈತೆ ರೀ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಕತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ ವೀಕ್ಷಕರೇ.